ಬ್ರಹ್ಮಾಸ್ತ್ರನ ಗುಂಡೋಡ್ಸ್ಕೊಳ್ಳಂತ ತಪ್ಪು ಇವನೇನ್ ಮಾಡಿದ್ದ? ಇವನ್ಗೇನಾರು ಗುಂಟಾಕಿದ್ರೆ ಇವನ್ ಗತಿ ಏನಾಗ್ತಿತ್ತು ಗೊತ್ತಾ? ಬಾವಯ್ಯ ಕರ್ಕೊಂಬಂದ್ರಲ್ಲ, ಅವಳೇ ತಾನೇ ನೀನು? ಏನಾದ್ರೂ ಕೆಲ್ಸದ ಮೇಲೆ ಬಂದಿದ್ಯಾ? ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದ್ಯಾ, ಮುದ್ದಾಗಿ. ಎಲ್ಲಿ ಕೈ ತೋರ್ಸು. ಮಲ್ಲಿ ಮಲ್ಲಿ ಅಂದ್ರೆ ನಾನೇಯ. ನಾನ್ ಚಿಕ್ಕವಳಿದ್ದಾಗ ನಮ್ಮಪ್ಪ ಕಬ್ಬಳಮ್ಮನ್ ಜಾತ್ರೆನಾಗ ಹಾಕ್ಸಿರೋದು. ಯಾಕೆ ನೀವ್ ಹಾಕ್ಸ್ಕೊಂಡಿಲ್ವಾ? ಈ ಸಿಕ್ಕುಮರ ಹತ್ರ ಹಂಗೆಲ್ಲ ಮಾತಾಡ್ಬಾರ್ದು. ಕ್ಷಮಿಸಿ ಸಿಕ್ಕುಮರೆ, ನಾವಿನ್ನು ಬರ್ತೀವಿ. ನಿಮ್ಮಪ್ಪನ ಮಾತು ನಿನಗಿಷ್ಟ ಆಗ್ಲಿಲ್ಲ ಅಂತ ನನಗ್ ಗೊತ್ತು. ನನಗ್ ಗೊತ್ತಾಗಲ್ವಾ? ತುಂಬಾ ಭರವಸೆ ಇಟ್ಕೊಂಡು ಬಂದಿದ್ದೀನಿ. ನಿಮ್ಮಪ್ಪನ ಬಗ್ಗೆ ನಿನಗ್ ಗೊತ್ತೇ ಇದೆ. ಅವ್ರ ಮಾತು ನಡೀಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ಕೂ ಹೇಸಲ್ಲ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ಅನಾಹುತ ಮಾಡಾಕ್ ಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದೀನಿ, ಅವ್ರ ಮಾತನ್ನ ಒಪ್ಕೊಂಡ್ಬಿಡು. ಇದರಿಂದ ನಮಗೆಲ್ಲರಿಗೂ ಒಳ್ಳೇದಾಗತ್ತೆ ಶ್ರೀಕಾಂತ. ಅಪ್ಪನ್ ಹಿಟ್ಲರ್ಗಿರಿ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ ನನ್ಗೆ. ಇಷ್ಟ ದಿನ ನಾನು ನಿನ್ ಮುಖ ನೋಡ್ಕೊಂಡೆ ಈ ಬಂದಿಖಾನೆಯಲ್ಲಿ ಇದ್ದಿದ್ದು. ಆದ್ರೆ ನೀನು ಅಪ್ಪನ್ ತರನೇ ಮಾತಾಡ್ತಿದ್ಯಲ್ಲಮ್ಮ. ಇನ್ನು ನಾನು ಇಲ್ಲಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ಮ ವಂಶದ ಜ್ಯೋತಿ ನಿನ್ನಿಂದಾನೇ ಬೆಳಗ್ಬೇಕು ಅಂತ ನಿರ್ಧಾರ ಆದ್ಮೇಲೆ ನೀ ಮುಂದಾಗಿ ಅಪ್ಪನ ಆಸೆ ಪೂರೈಸ್ಬೇಕಲ್ವಾ? ಮಗ ಆಗಿ ಇದ್ ನಿನ್ ಕರ್ತವ್ಯ ತಾನೆ? ಅಯ್ಯೋ, ಇದೇನ್ ಮಾಡ್ತಿದೀಯಾ? ಗಂಡನ್ ದಾರಿ ಕಾಯೋದ್ ಬಿಟ್ಟು ಈ ಕೋಣೆಯಾಗ ಇನ್ನೇನ್ ಮಾಡ್ಲಿ, ಅದನ್ನೇ ಮಾಡ್ತೀವಿ. ನೋಡ್ತೀಯ ಜಮ್ಮುನ, ನನ್ ನೋಡಕ್ ಒಂದೇ ಒಂದ್ ದಪ್ಪನೂ ಬರ್ಲಿಲ್ಲ. ಅವರು ಕೆಲ್ಸ ಮಾಡ್ಬೇಕು ನಿಜ, ಆದ್ರೆ ಹೆಂಡ್ತಿನೇ ಬಿಟ್ಬಿಡದ? ಏನ್ ಎಲ್ಲಾರು ಹಿಂಗೇನ ಮಾಡೋದು? ಇಲ್ಲ, ಇನ್ ನನ್ ಕೈ ಸಹಿಸ್ಕೊಳಕ್ ಆಗಕ್ಕಿಲ್ಲ. ನೋಡ್ತೀನಿ, ಅವ್ರಿವತ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನು ಈ ಮಗಳನ್ನ ಬಿಟ್ಬಿಟ್ಟು ನಮ್ಮಪ್ಪ ಅವನ್ ತವ ಹೊಂಟೋಯ್ತೀನಿ. ಶ್ರೀಕಾಂತ, ನಿನಗೆ ನನ್ನ ಮಾತು ಒಪ್ಪಿಗೆ ಅಲ್ವಾ? ಆಯ್ತು, ನನಗೊಪ್ಪಿಗೆ ಇದೆ. ಆದ್ರೆ ನಂದೊಂದು ಷರತ್ತಿದೆ. ಏನ್ ಷರತ್ತು? ಶ್ರಾವಣಿ, ಅವಳು ಈ ಮಾತನ್ನ ಒಪ್ಪೋದಾದ್ರೆ ನಾನು ಅಪ್ಪನ ಮಾತನ್ನ ಒಪ್ತೀನಿ. ಒನ್ ಮೋರ್ ಥಿಂಗ್, ಶ್ರಾವಣಿ ಜೊತೆ ಈ ವಿಷಯದ ಬಗ್ಗೆ ನಾನ್ ಮಾತಾಡೋಣ. ಒಂದು ನೀನ್ ಮಾತಾಡು, ಇಲ್ಲ ನೀಲಕಂಠರ ಒಬ್ಬ ದೂರ್ ಮಾತಾಡ್ಲಿ.